ಅದು ಮುಂದೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಮುಂದಕ್ಕೆ ಈ ಫಲವತ್ತತೆಯೇ ಸಾಕು ಅನ್ನೋ ಒಂದು ತಿಳುವಳಿಕೆ ಇದ್ದು ಮಾಡ್ತಾ ಇರ್ತಕ್ಕಂಥವ್ರು ಮಾತ್ರ ಈಗ ಸಾವಯವದಲ್ಲಿ ಕಂಟಿನ್ಯೂ ಆಯ್ತಾ ಇರ್ತಕ್ಕಂಥವ್ರು. ಮೇಯ್ನಾಗಿ ಏನು ಅಂತ ಹೇಳಿದ್ರೆ, ಈಗ ಎಲ್ರಿಗೂ ಜಾಸ್ತಿ ಜಮೀನು ಇರ್ತಕ್ಕಂಥವ್ರು ಕಡಿಮೆ, ಎಲ್ಲ 3 ಎಕರೆ 4 ಎಕರೆ 2 ಎಕರೆ ಈ ಥರದ ಇದು ಜಾಸ್ತಿ ಜಮೀನು ಇರ್ತಕ್ಕಂಥವ್ರು ತುಂಬ ಕಡಿಮೆ. ಅವ್ರಿಗೇನು ಅಂತ ಹೇಳಿದ್ರೆ, ಈಗ ಒಂದು ಸಾವಯವ ಕೃಷಿ ಅಂತ ಹೇಳಿದರೆ ಅದು ಒಂದು ತಪಸ್ಸಿದ್ದಂಗೆ. ಅದು ಸುಮ್ಮನೆ ಇವತ್ತು ನಾವು ಮಾಡಿದ್ವಿ ಮುಂದಿನ ವರ್ಷಕ್ಕೆ ನನಗೆ ಅದು ಫಲ ಸಿಗುತ್ತೆ ಅನ್ನೋದು ಅದು ಕಾಣೋಕ್ಕಾಗೋದಿಲ್ಲ. ಅದು ದೀರ್ಘಾವಧಿ ಕೆಲಸ. ಅದು ಯಾಕೆಂದರೆ ಕಾಲಾಂತರದಿಂದ ನಾವು ಕಂಡಂಗೆ ಒಂದು ತಲೆಮಾರು ಪೂರ್ತಿ ಅದನ್ನು ಇದು ರಾಸಾಯನಿಕಗಳನ್ನ ಹಾಕಿ ಅದನ್ನು ಸತ್ವನ ಹೀರ್ಬಿಟ್ಟಿದ್ದಾರೆ. ಈಗ ಮಣ್ಣಲ್ಲಿ ಆ ಸತ್ವ ಕಡಿಮೆ ಇದೆ. ಆ ಸತ್ವಭರಿತ ಮಾಡಬೇಕು ಅಂದರೆ ಒಂದಷ್ಟು ಕಾಲ ಸಮಯ ಬೇಕಾಗುತ್ತೆ. ಅಲ್ಲಿವರೆಗೆ ತಡ್ಕೊಳ್ಳೋದಕ್ಕೆ ರೈತನಿಗೆ ಆಗಲ್ಲ. ಯಾಕೆಂದರೆ ಎಲ್ಲ ತುಂಡು ಭೂಮಿ ಇಟ್ಕೊಂಡಿರ್ತಕ್ಕಂಥವ್ರು, ಅವ್ರಿಗೆ ಆರ್ಥಿಕತೆ ಇಲ್ಲದೆ ಹೋದರೆ ಮನುಷ್ಯ ಅವನ ಜೀವನನೂ ನಡೆಸೋದು ಕಷ್ಟ ಇದೆ. ಆ ಕಾರಣದಿಂದ ಅವನು ಆಸೆ ಇದ್ರೂ ಎಷ್ಟೋ ಜನ ಬಿದ್ದೋಗ್ತಾರೆ. ಇದನ್ನು ನಾವು ತಪ್ಪಿಸ್ಬೇಕಾದ್ರೆ, ಇದರಿಂದ ನಾವು ಹೊರಗಡೆ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಸಾವಯವದಲ್ಲಿ ಬೆಳೆದಿರ್ತಕ್ಕಂಥ ಪದಾರ್ಥಗಳಿಗೆ ಹೆಚ್ಚಿನ ರೇಟ್ ಸಿಗುತ್ತೆ ಅನ್ನೋದು ರೈತನಿಗೆ ಗೊತ್ತಾಗಬೇಕು. ಮತ್ತು ತಗೊಳ್ತಾ ಇದ್ದಾರೆ, ಅದಕ್ಕೆ ಒಂದು ತೊಂದರೆ ಇಲ್ಲ, ಮಾರ್ಕೆಟಿಂಗ್ ಇದೆ ಅನ್ನೋದು ಗೊತ್ತಾದಾಗ ಬಿಡೋ ಕಡಿಮೆ ಇಳುವರಿ ಬಂದ್ರೂ ಹೆಚ್ಚಿಗೆ ದುಡ್ಡು ಬರುತ್ತೆ, ಅಲ್ಲಿಗೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಆ ಕಾಂಪನ್ಸೇಷನ್ ಲೆಕ್ಕ ಹಾಕ್ಕೊಂಡು ಅವನು ಕೃಷಿಗೆ ಬರ್ತಾನೆ. ಆಗ ಬರಬೇಕಾದ್ರೆ ನಾವು ಈ ಮಾರ್ಕೆಟಿಂಗ್ ವ್ಯವಸ್ಥೆ ಇದೆಯಲ್ಲ, ಅದನ್ನು ಏನು ಸಾವಯವದಲ್ಲಿ ಬೆಳೆದಿರ್ತಕ್ಕಂಥವ್ರನ್ನೇ ಪ್ರತ್ಯೇಕವಾಗಿ ಮಾರೋದಕ್ಕೆ, ಅದಕ್ಕೆ ಪ್ರತ್ಯೇಕವಾಗಿ ಒಂದಷ್ಟು ಹೆಚ್ಚಿಗೆ ದುಡ್ಡು ಸಿಗುತ್ತೆ ಅನ್ನೋ ಒಂದು ವ್ಯವಸ್ಥೆನ ನಾವು ನಿರ್ಮಾಣ ಮಾಡಬೇಕಾಗುತ್ತೆ.